ಚೆನ್ನಾಗಿದೆ. ಅದೇ ಫಸ್ಟ್ ಡೈರೆಕ್ಟ್ರದ್ದು ಕೂಡ ಮೊದಲನೇ ಸಿನಿಮಾ, ಹೀರೋದು ಕೂಡ ಮೊದಲನೇ ಸಿನಿಮಾ. ಅವ್ರ ಇಬ್ಬರಿಗೂ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ ಸಿನಿಮಾ, ಇನ್ನು ಕಂಪ್ಲೀಟಾಗಿ ನೆಕ್ಸ್ಟ್ ನಾವು ಕಾಯಬೇಕು ಅನ್ನೋ ಥರದ ಕ್ಲಿಯರ್ ಮಾಡಿಲ್ಲ ಇನ್ನು. ಅವಾಗ ನೈಸ್ ಚೆನ್ನಾಗಿದೆ. ಅದೇ ಮೊದಲನೇ ಡೈರೆಕ್ಷನ್ನು, ಮೊದಲನೇ ಹೀರೋ ಆಗಿ ಅವರು ಮೊದಲನೇ ಸಿನಿಮಾ ಮಾಡಿದ್ದಾರೆ. ಜೋಗಿ ನಂತರ ಅವರು ಕೂಡ ಪ್ರೊಡಕ್ಷನಲ್ಲಿ ಈಗ ಏನು ಸರ್ ಮಾಡಿದರೆ ನೆಕ್ಸ್ಟು ಇನ್ನೂ ಏನು ಸ್ಟೋರಿ ಫಿನಿಶಿಂಗ್ ಆಗಿಲ್ಲ, ಅದಕ್ಕೆ ವೆಯ್ಟ್ ಮಾಡಬೇಕು. ನೆಕ್ಸ್ಟ್ ಇದೇನೇ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತಲ್ಲ, ಆ ಸ್ಟೋರಿಗೋಸ್ಕರ ವೆಯ್ಟ್ ಮಾಡಬೇಕು. ಚೆನ್ನಾಗಿದೆ, ಸಸ್ಪೆನ್ಸಾಗಿ ತೊಗೊಂಡೋಗಿದ್ದಾರೆ. ಹಾಂ, ರಿಮಿಕ್ಸ್ ಸಾಂಗ್ ಬಂತು, ಹೇಗೆ ಅದೇ ರಿಮಿಕ್ಸ್ ಅಂತ ಚೆನ್ನಾಗಿದೆ ಸರ್. ಅಲ್ಲಿ ದರ್ಶನ್ ಸರ್ ಅಭಿಮಾನಿಗಳಿಗೆ ಬಂದು ಇಲ್ಲಿ ಸಾಂಗ್ ನೋಡಬೇಕು ಅನ್ನೋದೇ ಒಂದು ಖುಷಿ ಆಗುತ್ತೆ. ಚೆನ್ನಾಗಿ ಮಾಡಿದ್ದಾರೆ ಆ ಸಾಂಗ್. ಅವಾಗ ಏನೋ ಥ್ರಿಲ್ಲಾಗಿ ಎಂಜಾಯ್ ಮಾಡಿದ್ರು ಸಾಂಗ್, ದರ್ಶನ್ ಸಾಂಗ್. ಈಗಲೂ ಕೂಡ ಬಂದು ಅದೇ ಎಂಜಾಯ್ ಮಾಡ್ಬೋದು. ಚೆನ್ನಾಗಿದೆ. ಸೂಪರ್ ಆಗಿದೆ ಸರ್. ಕ್ಲೈಮ್ಯಾಕ್ಸ್ ಅಲ್ಟಿಮೇಟ್ ಆಗಿದೆ, ಸೂಪರ್ ಆಗಿದೆ. ಎಲ್ಲ ಆ್ಯಕ್ಟಿಂಗ್ ಸೂಪರ್ ಆಗಿದೆ ಸರ್. ಸಿನಿಮಾದಲ್ಲಿ ಏನು ಇಷ್ಟ ಆಯಿತು? ಕತೆ ಮೊದಲ ಬಾರಿಗೆ ನಾಯಕರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಎಲ್ಲ ಪಾತ್ರನೂ ತುಂಬ ಚೆನ್ನಾಗಿ ಬಂದಿದೆ. ಸೂಪರ್ ಕ್ಲೈಮ್ಯಾಕ್ಸ್ ಸೂಪರ್ ಆಗಿದೆ. ಸ್ಟೋರಿ ತುಂಬ ಚೆನ್ನಾಗಿದೆ. ಸಸ್ಪೆನ್ಸ್ ಜೊತೆಗೆ ಒಂದು ಒಳ್ಳೆಯ ಎಂಟರ್ಟೈನ್ಮೆಂಟ್ ಕೂಡ ಇದೆ ಸಿನಿಮಾದಲ್ಲಿ. ಹೌದು, ಓವರಾಲ್ ಎಲ್ಲ ತುಂಬ ಇಷ್ಟ ಆಯ್ತು ಸರ್. ಓವರಾಲ್ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಚೆನ್ನಾಗಿದೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ. ಸೊ ನನಗೆ ಇಷ್ಟ ಆಯಿತು, ನೀವು ನೋಡಿ ಅಂತ ಹೇಳ್ತೀನಿ. ಸ್ಟೋರಿ ಹೇಗೆ ಇಷ್ಟ ಆಯಿತು? ಸ್ಟೋರಿ ಒಂದು ಥ್ರಿಲ್ಲರ್ ಸ್ಟೋರಿ ಸರ್. ಥ್ರಿಲ್ಲರ್ ಸ್ಟೋರಿ ಸರ್. ಇದು ಇಷ್ಟ ಆಗುತ್ತೆ ನಿಮಗೆ. ಏನಂದರೆ ನೋಡ್ತಾ ಹೋದಂಗೆ ಮುಂದೇನಾಗುತ್ತೆ ಅಂತ ಒಂದು ಸಸ್ಪೆನ್ಸ್ ಹುಡ್ಕೊಂತ ಹೋಗುತ್ತೆ. ಕೊನೆಯದಾಗಿ ಒಂದು ಪಾರ್ಟ್ 2ಗೆ ವೆಯ್ಟಿಂಗ್ ಕೊಟ್ಟಿದ್ದಾರೆ. ಆ ಪಾರ್ಟ್ 2ಗೆ ವೆಯ್ಟಿಂಗ್ ಸರ್. ಬಂಗಾರಿ ಒನ್ ಟೈಮಲ್ಲಿ ಡಿ ಬಾಸ್ ಅದನ್ನ ಹಿಟ್ ಮಾಡಿದ್ರು. ಎರಡನೇ ಸರಿ ಇದು ಹಿಟ್ ಆಗುತ್ತೆ, ಇದೊಂಥರ ಖುಷಿ ಆಗುತ್ತೆ. ಇದೊಂಥರ ಈಗ ಮತ್ತೆ ನೆನಪು ಮಾಡೋ ಅಂಥ ಸಾಂಗು ಅಂತ ನಾನು ಹೇಳ್ಬೋದು ಸರ್. ಚೆನ್ನಾಗಿ ಮಾಡಿದ್ದಾರೆ ಸರ್. ಸಿನಿಮಾದಲ್ಲಿ ಸಾಯಿ ಕುಮಾರ್ ಅವರು ಕೂಡ ತುಂಬ ಚೆನ್ನಾಗಿ ಅವ್ರ ಆ್ಯಕ್ಟಿಂಗ್ ಅವರು ಅವಾಗಿಂದ ಕೆಮ್ಮಕ್ಕಾಗಲ್ಲ ಸರ್. ಅವಾಗಿಂದ ಅದ್ದೂರಿಯಾಗಿ ಮಾಡಿದ್ದಾರೆ. ನಂಗೆ ತುಂಬ ಖುಷಿ ಆಗುತ್ತೆ. ಅವ್ರ ಫ್ಯಾನು ಆ್ಯಕ್ಚುಲಿ. ನಾನು ತುಂಬ ವರ್ಷದಿಂದ ಪೊಲೀಸ್ ಸ್ಟೋರಿ ಅವೆಲ್ಲ ಸಿನಿಮಾಗಳು ನೋಡ್ಕೊಂಡು ಬಂದಿದ್ದೆ. ತುಂಬ ಇಷ್ಟ ಆಗುತ್ತೆ ಸರ್. ಅವರು ಚೆನ್ನಾಗಿ ಮಾಡಿದ್ದಾರೆ ಸರ್. ಓವರಾಲ್ ಆಗಿ ಎಲ್ಲ ಟೆಕ್ನಿಷಿಯನ್ನು ಅಂದರೆ ಆರ್ಟಿಸ್ಟ್ಗಳು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಸರ್. ಜೊತೆಗೆ ಕ್ಯಾಮ್ರಾ ವರ್ಕು ಚೆನ್ನಾಗಿದೆ. ಡೈರೆಕ್ಷನ್ ಚೆನ್ನಾಗಿದೆ ಸರ್. ಡೈರೆಕ್ಷನ್ನು ಕ್ವಾಲಿಟಿ ಆಗಲಿ ಪ್ರತಿಯೊಂದು ಒಂದು ದೊಡ್ಡ ಮಟ್ಟದ ಸಿನಿಮಾ ನೋಡ್ದಂಗೆ ಆಗುತ್ತೆ, ಫೀಲ್ ಆಗುತ್ತೆ. ಪಾರ್ಟ್ 2 ವೇಟಿಂಗ್ 100% ಪಾರ್ಟ್ 2 ವೇಟಿಂಗು. ನೀವು ನೋಡಿ. ನಾನು ಹೇಳೋದು ಇಷ್ಟೇ, ಯಾರಿಗೆ ಬಂದು ನೋಡಿ ಒಂದ್ಸರಿ, ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಸಿನಿಮಾ ಅಂತ ನಾನು ಹೇಳ್ತೀನಿ. ಸೂಪರ್ ಆಗಿದೆ ಸರ್. ಬಗೆರತ ಫಿಲಿಮ್ ನೋಡಿದೆ ನಾನು, ಅದಕ್ಕಿಂತ ನನಗೆ ಇದು ಹಿಡಿಸ್ತು. ಸೂಪರ್ ಆಗಿದೆ. ಮೊದಲನೇ ಫಿಲಿಮಲ್ಲಿ 99% ಸೂಪರಾಗಿ ತೆಗ್ದವ್ರು ಫಿಲಿಮು. ನೋಡೋಕೆ ಒಂಚೂರು ಏನೂ ಇದಾಗಲ್ಲ, ಬೋರ್ ಆಗಲ್ಲ, ಸಖತ್ತಾಗಿ. ಈ ಮತ್ತೊಂದು ಸಲ ನೋಡಬೇಕು ಅನ್ನಿಸ್ತದೆ. ಇದೇ ಫಸ್ಟ್ ಅಲ್ವೇ ಫಿಲಿಮು. ಹೀರೋ ಸರ್ ಮೊದಲನೇ ಸಲನೇ ಒಳ್ಳೆ ಇಂಪ್ರೂವ್ಮೆಂಟ್ ಆಗೋ ಅವಕಾಶ ಇದೆ. ಸಖತ್ತಾಗಿದೆ ಫಿಲಿಮ್. ಈ ಥರದೊಂದು ಸಸ್ಪೆನ್ಸ್ ಜೊತೆಗೆ ಒಂದು ಒಳ್ಳೆಯ ಕಂಟೆಂಟು ಅಂತಲೇ ಹೇಳ್ಬೋದು. ಹೌದು, ಸಾಯಿ ಕುಮಾರ್ ಅವರು ಇದ್ದಾರೆ, ಅವರು ಸಾಕಷ್ಟು ಜನ ಕಲಾವಿದರಿದ್ದಾರೆ, ಅರುಣ್ ಸಾಗರ್ ಅವರು ಇದ್ದಾರೆ. ಸೂಪರ್ ಆಗಿದೆ ಫಿಲಿಮ್, ನೋಡ್ಬೋದು ಸರ್. ಫಿಲಿಮ್ ಅಂತೂ ನೋಡ್ಬೋದು, ಸಖತ್ತಾಗಿದೆ. ಚೆನ್ನಾಗಿ ಇಂಟ್ರೆಸ್ಟ್ ಆಗಿ ನೋಡ್ಬೋದು. ಸಿನಿಮಾಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್? ಈ ಸಿನಿಮಾಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್ ನೀವು? ನೋಡುವ ಸರ್, ಈ ಫಿಲಿಮ್ ಹೇಳ್ತಾ ಏನು ಕತೆ, ಏನಿದೆ ಆಡಿಯನ್ಸ್ ಏನಂತ ಕತೆ? ಸಸ್ಪೆನ್ಸ್ ಕತೆ ತುಂಬ ಚೆನ್ನಾಗಿದೆ. ಮತ್ತೆ ಹೋಗ್ಬೇಕು ನಾನು ಟಿಕೆಟ್ ಸಿಗತ್ತೆ ನೋಡ್ತೀನಿ. ಯಾರ ಸಿನಿಮಾ ನೋಡಿದ್ರಿ? ಸೊ ಹೇಗೆ ಅನಿಸ್ತು? ಏನೆಲ್ಲ ಎಲಿಮೆಂಟ್ಸ್ಗಳು ಇಷ್ಟ ಆಯಿತು? ಸಸ್ಪೆನ್ಸ್ ತುಂಬ ಚೆನ್ನಾಗಿದೆ. BGM ಸಾಂಗ್ಸು ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಅಭಿನಯದ ಬಗ್ಗೆ ಹೇಳೋದಾದರೆ ಸಾಕಷ್ಟು ಜನ ಕಲಾವಿದರಿದ್ದಾರೆ, ಏನೆಲ್ಲ ಇಷ್ಟ ಆಯಿತು? ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಇಷ್ಟ ಆಯಿತು. ಅಂದರೆ ಈ ಸಿನಿಮಾದಲ್ಲಿ ಕೂಡ ಒಂದು ಅಂದರೆ ದರ್ಶನ್ ಅವರು ಸಾಂಗ್ ಕೂಡ ಯೂಸ್ ಮಾಡ್ಕೊಂಡಿದ್ದಾರೆ. ಹೌದು, ನ್ಯೂ ವರ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದಂತೂ ತುಂಬ ಇಷ್ಟ ಆಯ್ತು ನನಗೆ. ಓಕೆ, ಥ್ಯಾಂಕ್ ಯು ಸರ್.